ಕುತಂತ್ರಿ ಪಾಕ್ಗೆ ಭಾರತ ಮತ್ತೊಂದು ಜಲಘಾತ ನೀಡ್ತಾ ಇದೆ. ಸಿಂಧು ನದಿ ಒಪ್ಪಂದ ರದ್ದು ಬೆನ್ನಲ್ಲೇ ಜಲ ಹೊಡೆತ. ಪಾಕ್ನ ಝೀಲಂ ನದಿಗೆ ನೀರು ಹರಿಸಿದ ಭಾರತ ಉರಿ ಡ್ಯಾಂನಿಂದ ಝೀಲಂ ನದಿಗೆ ಏಕಾಏಕಿಯಾಗಿ ನೀರಿನ ಹರಿವಿನ ತೀವ್ರ ಹೆಚ್ಚಳದಿಂದ ದಿಢೀರ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಜಾಫರ್ಬಾದ್ ಪ್ರದೇಶದಲ್ಲಿ ಪ್ರವಾಹ ಸ್ಥಿತಿ. ಮುಜಾಫರ್ಬಾದ್ ಬಳಿ ನೀರಿನ ಮಟ್ಟ ಭಾರಿ ಏರಿಕೆ ಆಗಿದೆ. ಪಾಕಿಸ್ತಾನಕ್ಕೆ ಶಾಕ್ ಜೊತೆಗೆ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಪಾಕಿಸ್ತಾನಕ್ಕೆ ಮುನ್ಸೂಚನೆ ನೀಡದೆ ನೀರು ಬಿಡುಗಡೆ ಮಾಡಲಾಗಿದೆ. ಹಟ್ಟಿಯನ್ ಬಾಲಾದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಮಸೀದಿಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸಿ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಏನು ಮಾಡೋದಕ್ಕಾಗಲ್ಲ, ಏನು ಮಾಡಿಬಿಡ್ತಾರೆ, ಪ್ರತಿ ಸತಿಯಂತೆ ಈ ಸತಿನೂ ವಾರ್ ಮಾಡಿ ಬಿಟ್ಬಿಡ್ತಾರೆ ಏನೋ ಅನ್ನುವಂಥದ್ದನ್ನು ಅನ್ಕೊಂಡಿದ್ರು ಅನ್ಸುತ್ತೆ. ಪ್ರತಿ ಬಾರಿಯೂ ನಾವು ಯಾವ ರೀತಿಯಾಗಿ ಕೌಂಟರನ್ನು ಕೊಡಬೇಕೋ ಆ ಥರ ಕೊಡಲಾಗಿತ್ತು. ಈಗ ಬುಡಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಲಾಗಿದೆ. ಹೇಳ್ದೆ ನೀರು ಬಿಟ್ಟಿರೋದು ಅನುಭವಿಸಿ ಅಂತ. ಯಾರೋ ನಿನ್ನೆ ಪಾಕಿಸ್ತಾನದ ರಾಜಕೀಯ ನಾಯಕ ಅಂತೆ ಅಲ್ಲೆಲ್ಲೋ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದ. ಸಿಂಧೂ ನದಿ ನೀರು ನಮ್ಮದು, ಬಿಡಲಿಲ್ಲ ಅಂದರೆ ರಕ್ತ ಹರಿಸ್ತೀವಿ ಅಂತ. ರಕ್ತ ಹರಿಸೋದಲ್ಲ, ನೀರೇ ಹರಿಸ್ತಾ ಇದ್ದೀವಿ. ಇದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅವ್ರಿಗೀಗ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರಂತೆ. ಮತ್ತು ಮಸೀದಿಗಳಲ್ಲಿ ಪ್ರಕಟಿಸ್ತಾ ಇದ್ದಾರಂತೆ, ಎಚ್ಚರಿಕೆಯಿಂದ ಇರಿ ಅಂತ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಮಾತಾಡ್ದಂಗಲ್ಲ, ಈಗ ಅನುಭವಿಸ್ಬೇಕಾಗತ್ತೆ. ಭಾರತ ಇಲ್ಲಿವರೆಗೂ ಶಾಂತಿ ಒಪ್ಪಂದದ ಮುಖಾಂತರವಾಗಿ ನಡ್ಕೊಳ್ತಾ ಇತ್ತು. ಯಾವುದಕ್ಕೂ ಯಾವತ್ತೂ ಕಾಲು ಕಿರ್ಕೊಂಡು ಭಾರತ ಹೋಗೋಗಿಲ್ಲ. ನೆಮ್ಮದಿಯಾಗಿ ಇರಬೇಕಾದಂಥ ಸಂದರ್ಭದಲ್ಲಿ ಪದೇ ಕಿರಿಕ್ ಮಾಡ್ತಾ ಇದ್ದಿದ್ಯಾರೋ. ಈಗ ಒಂದೊಂದೇ ಕೊಡ್ತಾ ಇದ್ದಾರೆ, ಅನುಭವಿಸಿ. ಈಗ ಸಿಂಧೂ ನದಿದಾಯಿತು, ಇದೀಗ ಹೇಳ್ದೆ ನೀರು ಬಿಟ್ಟಿರೋದು. ಹಟ್ಟಿಯನ್ ಬಾಲಾದಲ್ಲಿ ಇದರಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್. ಇತ್ತ ಗಡಿಯಲ್ಲಿ ಭದ್ರತೆ ಹೆಚ್ಚಿಸ್ಕೊಳ್ತಾರಾ, ಅತ್ತ ಇದನ್ನೆಲ್ಲ ನೋಡ್ಕೊಂಡು ಕುತ್ಕೊತಾರಾ. ಇನ್ನೊಂದು ಕಡೆಯಲ್ಲಿ ಬೇರೆ ರೀತಿಯಾಗಿಯೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಪಾಕಿಸ್ತಾನ. ಇದೀಗ ಪಾಕಿಸ್ತಾನಕ್ಕೆ ಯಾವುದನ್ನು ಕಂಟ್ರೋಲ್ ಮಾಡೋದು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಉರಿ ಡ್ಯಾಮ್ನಿಂದ ಝೀಲಂ ನದಿಗೆ ನೀರು ಹರಿಬಿಟ್ಟಿರೋದು, ಏಕಾಏಕಿಯಾಗಿ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದೀಗ ಆ ಭಾಗದಲ್ಲಿರೋ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಈಗ ಅದೇ ಒಂದು ದೊಡ್ಡ ಕೆಲಸ. ಇನ್ನೂ ಇದೇ ಥರದ ಮಾಡ್ಕೊಂಡು ಕೂತಿದ್ರೆ ನಮಗೆ ಕಾಲು ಕಿರ್ಕೊಂಡು ಜಗ್ಲಕ್ಕೆ ಬರೋದು, ಬೇಕು ಅಂತ ಕೆಣ್ಕೋ ಕೆಲಸ ಮಾಡ್ತಾ ಇದ್ರೆ ಈ ಥರದ್ಗಳನ್ನು ಅನುಭವಿಸ್ಬೇಕಾಗತ್ತೆ. ये आपके सामने